ಆರ್ಸಿಬಿ ತಂಡದ ಸ್ಟಾರ್ ವೇಗದ ಬೌಲರ್ ಆಗಿರುವಂತಹ ಜೋಶ್ ಹೇಜಲ್ವುಡ್ ಕಡೆಯಿಂದ ಒಂದು ದೊಡ್ಡ ಸುದ್ದಿ ಹೊರಬಿದ್ದಿದೆ. ಹಾಗಾದ್ರೆ ಆರ್ಸಿಬಿ ತಂಡದ ಸ್ಟಾರ್ ವೇಗದ ಬೌಲರ್ ಆಗಿರುವಂತಹ ಜೋಶ್ ಹೇಜಲ್ವುಡ್ ಕಡೆಯಿಂದ ಬಂದಿರುವಂತಹ ಒಂದು ದೊಡ್ಡ ಸುದ್ದಿ ಏನು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಆರ್ಸಿಬಿ ಸೀಸನ್ 19ರಲ್ಲೂ ಕೂಡ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂಡ ಮಾರ್ಚ್ 28ರಿಂದ IPL ಸೀಸನ್ 19 ಆರಂಭಗೊಳ್ಳಲಿದೆ. ಇನ್ನು IPL ಸೀಸನ್ 19ರ ಉದ್ಘಾಟನಾ ಪಂದ್ಯ ಆರ್ಸಿಬಿ ಮತ್ತು ಸನ್ರೈಸ್ ಹೈದರಾಬಾದ್ ತಂಡಗಳ ನಡುವೆ ನಡೆಯಲಿದೆ. ಇನ್ನು ಸನ್ರೈಸ್ ಹೈದರಾಬಾದ್ ಎದುರು ನಡೆಯಲಿರುವ ಮೊದಲ ಪಂದ್ಯಕ್ಕೆ ಜೋಶ್ ಹೇಜಲ್ವುಡ್ ಲಭ್ಯರಾಗುತ್ತಾರೋ ಅಥವಾ ಇಲ್ಲವೋ ಎಂಬ ಕುತೂಹಲದಲ್ಲಿ ಆರ್ಸಿಬಿ ಅಭಿಮಾನಿಗಳಿದ್ದರು. ಆದರೆ ಇದೀಗ ಬಂದಿರುವ ಸುದ್ದಿಯ ಪ್ರಕಾರ ಆರ್ಸಿಬಿ ಆಡಲಿರುವ ಮೊದಲೆರಡು ಪಂದ್ಯಗಳಿಗೆ ಜೋಶ್ ಹೇಜಲ್ವುಡ್ ಅಲಭ್ಯರಾಗಲಿದ್ದಾರೆ. ಆರ್ಸಿಬಿ ಮಾರ್ಚ್ 28ರಂದು ಸನ್ರೈಸ್ ಹೈದರಾಬಾದ್ ಎದುರು ಸೀಸನ್ 19ರಲ್ಲಿ ಮೊದಲ ಪಂದ್ಯವನ್ನು ಆಡಲಿದ್ದಾರೆ. CSK ಎದುರು ಏಪ್ರಿಲ್ 5ರಂದು IPL ಸೀಸನ್ 19ರಲ್ಲಿ ಆರ್ಸಿಬಿ ತನ್ನ ಎರಡನೇ ಪಂದ್ಯವನ್ನು ಆಡಲಿದೆ. ಈ ಎರಡು ಪಂದ್ಯಕ್ಕೂ ಕೂಡ ಆರ್ಸಿಬಿ ತಂಡದ ವೇಗದ ಬೌಲರ್ ಆಗಿರುವಂತಹ ಜೋಶ್ ಹೇಜಲ್ವುಡ್ ಅಲಭ್ಯರಾಗಲಿದ್ದಾರೆ. ಜೋಶ್ ಹೇಜಲ್ವುಡ್ ಅವರ ಅಲಭ್ಯತೆಯಲ್ಲಿ ಆರ್ಸಿಬಿ ಈ ಎರಡು ಪಂದ್ಯಗಳಲ್ಲೂ ಕೂಡ ಕಣಕ್ಕಿಳಿಯಬೇಕಾಗಿದೆ. ಜೋಶ್ ಹೇಜಲ್ವುಡ್ IPL ಸೀಸನ್ 18ರಲ್ಲಿ ಆರ್ಸಿಬಿ ತಂಡದ ಪರವಾಗಿ ಒಂದು ಭರ್ಜರಿಯಾದಂತಹ ಬೌಲಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಆರ್ಸಿಬಿ IPL ಸೀಸನ್ 18ರಲ್ಲಿ ಚಾಂಪಿಯನ್ ಆಗಲು ಜೋಶ್ ಹೇಜಲ್ವುಡ್ ಕೂಡ ಪ್ರಮುಖ ಕಾರಣರಾಗಿದ್ದರು. ಇನ್ನು ಸೀಸನ್ 19ರಲ್ಲೂ ಕೂಡ ಆರ್ಸಿಬಿ ಚಾಂಪಿಯನ್ ಆಗಿ ಹೊರಹೊಮ್ಮಬೇಕಾದರೆ ಜೋಶ್ ಹೇಜಲ್ವುಡ್ ಸೀಸನ್ 19ರಲ್ಲೂ ಕೂಡ ಆರ್ಸಿಬಿ ತಂಡದ ಪರವಾಗಿ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನು ತೋರಬೇಕಾಗಿದೆ. ಸದ್ಯ ಇಂಜುರಿಯಿಂದ ಬಳಲುತ್ತಿರುವಂತಹ ಜೋಶ್ ಹೇಜಲ್ವುಡ್ ಆರ್ಸಿಬಿಯ ಮೊದಲೆರಡು ಪಂದ್ಯಗಳಿಗೆ ಅಲಭ್ಯರಾಗಲಿದ್ದಾರೆ. ಅನಂತರವಾದರೂ ಜೋಶ್ ಹೇಜಲ್ವುಡ್ ಫುಲ್ ಫಿಟ್ ಆಗಿ ಆರ್ಸಿಬಿ ತಂಡದ ಪರವಾಗಿ ಸೀಸನ್ 19ರಲ್ಲಿ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನ ತೋರುವುದರ ಮೂಲಕ ಆರ್ಸಿಬಿಯನ್ನ ಸೀಸನ್ 19ರಲ್ಲೂ ಕೂಡ ಚಾಂಪಿಯನ್ ಆಗಿ ಮಾಡಲಿ ಎಂಬುದು ಆರ್ಸಿಬಿ ಅಭಿಮಾನಿಗಳ ಆಸೆಯಾಗಿದೆ. ಇನ್ನು ಜೋಶ್ ಹೇಜಲ್ವುಡ್ ಅವರ ಅಲಭ್ಯತೆಯಲ್ಲಿ ನುವಾನ್ ತುಷಾರ್ಗೆ ಆರ್ಸಿಬಿಯ ಮೊದಲ ಎರಡು ಪಂದ್ಯಗಳಲ್ಲಿ ಆರ್ಸಿಬಿಯ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಸ್ಥಾನ ಸಿಗುವ ನಿರೀಕ್ಷೆ ಇದೆ. ಇನ್ನು ಜೋಶ್ ಹೇಜಲ್ವುಡ್ ಅವರ ಅಲಭ್ಯತೆಯಲ್ಲಿ ಆರ್ಸಿಬಿ ಯಾವ ಬೌಲರ್ಗೆ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಸ್ಥಾನವನ್ನು ಮಾಡಿಕೊಡಬೇಕೆಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.